ಈ ಕಥೆ ಒಬ್ಬ ಸೈನಿಕನ ಕಥೆ ಮಾತ್ರವಲ್ಲ, ತನ್ನ ತಾಯ್ನಾಡಿಗಾಗಿ ಎಲ್ಲವನ್ನೂ ತ್ಯಾಗ ಮಾಡಿದ ಸಾವಿರಾರು ವೀರರ ಪ್ರತಿರೂಪ. 1999 ಕಾರ್ಗಿಲ್ನ ಹಿಮಚ್ಛಾದಿತ ಪರ್ವತಗಳಲ್ಲಿ ಗುಂಡಿನ ಸದ್ದು ಮೊಳಗುತ್ತಿದ್ದಾಗ ಪ್ರತಿಯೊಂದು ಉಸಿರು ದೇಶಕ್ಕಾಗಿ ಹೋರಾಡುತ್ತಿತ್ತು. ಆ ಯುದ್ಧದ ನೆರಳಿನಲ್ಲಿ ತನ್ನ ಕುಟುಂಬದ ಕನಸುಗಳನ್ನು ಹೃದಯದಲ್ಲೇ ಬಚ್ಚಿಟ್ಟುಕೊಂಡು ಭಾರತದ ತ್ರಿವರ್ಣ ಧ್ವಜಕ್ಕಾಗಿ ಜೀವವನ್ನೇ ಪಣಕ್ಕಿಟ್ಟ ಒಬ್ಬ ಯುವ ಸೈನಿಕ. ಅವನೇ ಈ ಕಥಾನಾಯಕ ಅರ್ಜುನ್. ಇದು ಇತಿಹಾಸದ ನಿಖರ ದಾಖಲೆಯಲ್ಲ, ಆದರೆ ದೇಶಪ್ರೇಮ, ಕರ್ತವ್ಯ, ತ್ಯಾಗ ಮತ್ತು ಅಮರ ವೀರರ ಆತ್ಮಸ್ಫೂರ್ತಿಯಿಂದ ಪ್ರೇರಿತವಾದ ಒಂದು ಕಾಲ್ಪನಿಕ ಕಥೆ. ಕಣ್ಣೀರು ತರಿಸುವ ಕ್ಷಣಗಳೊಂದಿಗೆ, ಹೆಮ್ಮೆಯಿಂದ ಎದೆಯುಬ್ಬಿಸುವ ದೃಶ್ಯಗಳೊಂದಿಗೆ ಅಮರನಾದ ಅರ್ಜುನ್ ಕಥೆಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಕಾರ್ಗಿಲ್ ಯುದ್ಧದ ನೆನಪುಗಳನ್ನು ಹೃದಯ ಮುಟ್ಟುವ ರೀತಿಯಲ್ಲಿ ನಿಮ್ಮ ಕನ್ನಡ ಐಸಿರಿ ತಂಡವು ನಿಮ್ಮ ಮುಂದೆ ಅಮರನಾದ ಅರ್ಜುನ್ ಎಂಬ ಭಾವನಾತ್ಮಕ ಕಥೆಯನ್ನು ಹೊತ್ತು ತರುತ್ತಿದೆ. ಇದು ಕಾಲ್ಪನಿಕ ಕಥೆಯಾಗಿದ್ದು, ದೇಶಕ್ಕಾಗಿ ಹೋರಾಡುವ ಹಾಗೂ ಪ್ರಾಣವನ್ನೇ ಅರ್ಪಿಸಿದ ಸಾವಿರಾರು ವೀರರ ತ್ಯಾಗಕ್ಕೆ ನಮ್ಮೆಲ್ಲರ ಗೌರವ ಸಮರ್ಪಣೆ. ಗೌರಿಪುರ ಕರ್ನಾಟಕದ ಒಂದು ಪುಟ್ಟ ಹಳ್ಳಿ. ಆ ಹಳ್ಳಿಯ ಯುವ ಭಕ್ತರಾದಂತಹ ಗೌರಮ್ಮ ಹಾಗೂ ಶಂಕರಪ್ಪ ಎಂಬ ದೈವ ಭಕ್ತರು, ದೇಶಭಕ್ತರೂ ಕೂಡ ಅಷ್ಟೇ ಸಂಸ್ಕಾರವಂತರು. ಅಂದು ಜೂನ್ 17, 1972 ಇಸವಿಯಲ್ಲಿ ಸೂರ್ಯೋದಯದ ಹೊತ್ತಿನಲ್ಲಿ ಗೌರಿಯು ಒಂದು ಮುದ್ದಾದ ಗಂಡು ಮಗುವಿಗೆ ಜನ್ಮ ನೀಡುತ್ತಾಳೆ. ಶಂಕರನು ಸಾಕಷ್ಟು ಕನಸುಗಳನ್ನು ಹೊತ್ತು ತನ್ನ ಮಗನಿಗೆ ಅರ್ಜುನ್ ಎಂದು ನಾಮಕರಣ ಮಾಡುತ್ತಾನೆ. ಏಕೆಂದರೆ ಮಹಾಭಾರತದ ಅರ್ಜುನನಂತೆ ತನ್ನ ಮಗನೂ ಕೂಡ ಧೈರ್ಯವಂತನೂ ಪರಾಕ್ರಮಿಯೂ ಆಗಬೇಕೆಂಬುದು ಶಂಕರನ ಮಹದಾಸೆಯಾಗಿತ್ತು. ಹೀಗೆ ಅರ್ಜುನ್ ಎಲ್ಲರಿಗೂ ತುಂಬ ಅಚ್ಚುಮೆಚ್ಚಿನ ಕಂದನಾಗಿ, ಎಲ್ಲರಿಗೂ ತುಂಬ ಅಚ್ಚುಮೆಚ್ಚು ಪ್ರೀತಿಯ ಮಗುವಾಗಿ ಬೆಳೀತಾನೆ. ಹಾಗೆ ತನ್ನೂರಿನ ಸರ್ಕಾರಿ ಶಾಲೆಯಲ್ಲಿ ತನ್ನ ವಿದ್ಯಾಭ್ಯಾಸವನ್ನು ಆರಂಭಿಸ್ತಾನೆ. ತನ್ನದೇ ಹಳ್ಳಿಯ ಸರ್ಕಾರಿ ಶಾಲೆಯಲ್ಲಿ ಅವನ ವಿದ್ಯಾಭ್ಯಾಸ ಆರಂಭವಾಯಿತು. ಪ್ರತಿದಿನ ಹಲವು ಕಿಲೋಮೀಟರ್ ನಡೆದುಕೊಂಡೇ ಶಾಲೆಗೆ ಹೋಗುತ್ತಿದ್ದ. ಪುಸ್ತಕಗಳಿಗಿಂತ ನಮ್ಮ ಅರ್ಜುನನಿಗೆ ರಾಷ್ಟ್ರದ ಮೇಲೆ ಹಾಗೂ ರಾಷ್ಟ್ರಧ್ವಜದ ಮೇಲೆ ವಿಶೇಷ ಪ್ರೀತಿ. ಶಾಲೆಯಲ್ಲಿ ಪ್ರಾರ್ಥನೆಗೆ ರಾಷ್ಟ್ರಗೀತೆ ಹಾಡುವಾಗ ಅವನ ಕಣ್ಣಲ್ಲಿ ವಿಶೇಷ ಹೊಳಪು ಮೂಡುತ್ತಿತ್ತು. ಆವಾಗಲೇ ಅವನ ಶಿಕ್ಷಕರು ಸ್ಕೂಲಲ್ಲಿ ಹೇಳ್ತಿದ್ರಂತೆ, ಈ ಹುಡುಗನ ಕಣ್ಣಲ್ಲಿ ದೇಶದ ಮೇಲಿನ ಪ್ರೀತಿ ಎದ್ದು ಕಾಣುತ್ತಿದೆ ಅಂತ. ಒಂದು ದಿನ ಶಾಲೆಯಲ್ಲಿ ಶಿಕ್ಷಕರು ಸುಮ್ಮನೆ ಸಹಜವಾಗಿ ಎಲ್ಲ ಮಕ್ಕಳಿಗೂ ಕೇಳ್ತಾರೆ, ಮುಂದೆ ಯಾರ್ಯಾರು ಏನೇನಾಗಬೇಕಂತ ಅಂದ್ಕೊಂಡಿದ್ದೀರಾ ಅಂತ. ಆಗ ಸಾಕಷ್ಟು ಮಕ್ಕಳು, ನಾನು ಡಾಕ್ಟರ್ ಆಗ್ತೀನಿ, ನಾನು ಇಂಜಿನಿಯರ್ ಆಗ್ತೀನಿ, ನಾನು ಶಿಕ್ಷಕನಾಗ್ತೀನಿ, ನಾನು ದೊಡ್ಡ ಉದ್ಯೋಗಿ ಆಗ್ತೀನಿ, ವ್ಯಾಪಾರಿ ಆಗ್ತೀನಿ ಅಂತೆಲ್ಲ ಹೇಳ್ತಾರೆ. ಆವಾಗ ಶಿಕ್ಷಕರು ನಮ್ಮ ಪುಟ್ಟ ಅರ್ಜುನನಿಗೆ ಕೇಳ್ತಾರೆ, ನೀನೇನಾಗ್ತೀಯ ಅರ್ಜುನ್ ಅಂತ. ಆಗ ಅರ್ಜುನ್ ಭಾಳ ಹೆಮ್ಮೆಯಿಂದ ಹೇಳ್ತಾನೆ, ನಾನು ಭಾರತೀಯ ಸೇನೆಯ ಯೋಧನಾಗಬೇಕು, ನನ್ನ ದೇಶವನ್ನು ಕಾಪಾಡ್ತೀನಿ ಗುರುಗಳೇ ಅಂತ ಹೇಳ್ತಾನೆ. ಆಗ ಗುರುಗಳಿಗೆ ಈ ಮಗು ಹೇಳೋದ್ರಲ್ಲಿ ತುಂಬ ಸತ್ಯ ಇದೆ. ಮುಂದೆ ಆಗ ಗುರುಗಳು ಅವನಿಗೆ ಹೇಳ್ತಾರಂತೆ, ಇಲ್ಲ ಅರ್ಜುನ್, ನೀನು ಭಾರತೀಯ ಯೋಧನು ಆಗೇ ಆಗ್ತೀಯ, ಆಗೇ ಆಗಬೇಕು, ಇದು ಒಬ್ಬ ಗುರುವಾಗಿ ನನ್ನ ಕನಸು ಅಂತ ಅವನಿಗೆ ಹುರಿದುಂಬಿಸ್ತಾರೆ. ಅವತ್ತೇ ಅರ್ಜುನನ ಮನಸ್ಸಲ್ಲಿ ಮತ್ತಷ್ಟು ಯೋಧನಾಗಬೇಕು ಅನ್ನೋ ಕನಸು ಅವನಲ್ಲಿ ಇನ್ನಷ್ಟು ಜಾಸ್ತಿ ಆಗತ್ತೆ. ಹೀಗೆ ಯೋಧನಾಗಬೇಕೆಂಬ ಸಾವಿರಾರು ಕನಸುಗಳನ್ನು ಹೊತ್ತು ಅರ್ಜುನ್ನ ಜೀವನ ಶುರುವಾಗುತ್ತೆ. ಕಾಲ ಯಾರಿಗಾಗಿ ನಿಲ್ಲೋದಿಲ್ಲ ನೋಡಿ. ನೋಡುತ್ತಲೇ ಅರ್ಜುನ್ನ ಶಾಲಾ ವಿದ್ಯಾಭ್ಯಾಸ ಉತ್ತಮ ಅಂಕಗಳೊಂದಿಗೆ ಮುಗಿಯುತ್ತೆ. ಮುಂದೆ ವಿದ್ಯಾಭ್ಯಾಸಕ್ಕಾಗಿ ನಮ್ಮ ಅರ್ಜುನ್ ಹತ್ತಿರದ ಪಟ್ಟಣದ ಸರ್ಕಾರಿ ಕಾಲೇಜಿಗೆ ಸೇರ್ತಾನೆ. ಅಲ್ಲಿ ಹೊಸ ಸ್ನೇಹಿತರು, ಹೊಸ ವಾತಾವರಣ, ಹೊಸ ಕನಸುಗಳ ಮಧ್ಯೆ ಅರ್ಜುನ್ನ ಗುರಿ ಮಾತ್ರ ಬದಲಾಗ್ತಾನೇ ಇರಲ್ಲ. ಯಾಕಂದರೆ ಆತ ತುಂಬ ಚಿಕ್ಕ ವಯಸ್ಸಿನಲ್ಲಿರಬೇಕಾದ್ರೇ ದೇಶಕ್ಕಾಗಿ ಏನಾದರೂ ಕೊಡುಗೆಯನ್ನು ಕೊಡಬೇಕು, ದೇಶಕ್ಕೋಸ್ಕರ ಒಬ್ಬ ಸೈನಿಕನಾಗಬೇಕು ಅಂತ ಆಸೆ ಪಟ್ಟಿರ್ತಾನೆ. ಹೀಗೆ ನಮ್ಮ ಅರ್ಜುನ್ ಕಾಲೇಜಿನಲ್ಲಿ ಓದಿನ ಜೊತೆಗೆ ಕ್ರೀಡೆ, ಓಟ, ಕಬಡ್ಡಿ, NCC ಚಟುವಟಿಕೆಗಳಲ್ಲಿ ಸದಾ ಮುಂಚೂಣಿಯಲ್ಲಿರ್ತಾನೆ. ಪ್ರತಿದಿನ ಬೆಳಗ್ಗೆ ಸೂರ್ಯೋದಯಕ್ಕೂ ಮುನ್ನ ಎದ್ದು ಓಡೋದು, ದೈಹಿಕ ವ್ಯಾಯಾಮ ಮಾಡೋದು ಅವನ ದಿನಚರಿಯಾಗಿತ್ತು. ಸ್ನೇಹಿತರು ಕೇಳ್ತಿದ್ರಂತೆ, ಇಷ್ಟು ಕಷ್ಟ ಯಾಕೆ? ಅರ್ಜುನ್ ನಗುತ್ತಾ ಹೇಳ್ತಾನೆ, ದೇಶದ ಗಡಿಯಲ್ಲಿ ನಿಲ್ಲಬೇಕಾದ್ರೆ ದೇಹವು ಗಟ್ಟಿಯಾಗಿರಬೇಕು, ಜೊತೆಗೆ ಮನಸ್ಸೂ ಗಟ್ಟಿಯಾಗಿರಬೇಕು ಅಂತ. ಹಾಗೆ ನಮ್ಮ ಅರ್ಜುನ್
ಕಾಲೇಜಿನ ಕೊನೆಯ ವರ್ಷ ಇರಬೇಕಾದ್ರೆ ಭಾರತೀಯ ಸೇನೆಯ ನೇಮಕಾತಿ ಪ್ರಕಟಣೆ ಹೊರಬರುತ್ತೆ. ನಮ್ಮ ಅರ್ಜುನ್ ಕೂಡ ಅರ್ಜಿಯನ್ನು ಸಲ್ಲಿಸ್ತಾನೆ. ದೈಹಿಕ ಪರೀಕ್ಷೆ, ಲಿಖಿತ ಪರೀಕ್ಷೆ ಮತ್ತು ವೈದ್ಯಕೀಯ ಪರೀಕ್ಷೆಯಲ್ಲಿ ಪ್ರತಿ ಹಂತದಲ್ಲೂ ತನ್ನ ಶ್ರಮ ಮತ್ತು ಆತ್ಮವಿಶ್ವಾಸದಿಂದ ಆತ ಯಶಸ್ಸನ್ನು ಗಳಿಸ್ತಾನೆ. ಕೆಲವು ವಾರಗಳ ನಂತರ ಮನೆಗೆ ಒಂದು ಪತ್ರ ಬರುತ್ತೆ, ನೀವು ಭಾರತೀಯ ಸೇನೆಗೆ ಆಯ್ಕೆಯಾಗಿದ್ದೀರಿ ಅಂತ. ಆ ಪತ್ರವನ್ನು ಓದ್ತಿದ್ದಂತೆ ಅವನ ತಾಯಿಯ ಕಣ್ಣಲ್ಲಿ ಸಂತೋಷದ ಕಣ್ಣೀರು ಬರುತ್ತೆ. ಇವಾಗ ನಮ್ಮ ಅರ್ಜುನನ ಪಯಣ ಶುರುವಾಗುತ್ತೆ. ಗಡಿಯತ್ತ ಅರ್ಜುನನ ಪಯಣ. ತಿಂಗಳುಗಳ ಕಾಲ ಕಠಿಣ ಸೇನಾ ತರಬೇತಿ ನಡೀತದೆ. ಅದಾದಮೇಲೆ ಬೆಳಗಿನ ಜಾವದಿಂದ ರಾತ್ರಿ ತನಕ ಓಟ, ಶಸ್ತ್ರಾಸ್ತ್ರಗಳ ತರಬೇತಿ, ಪರ್ವತಾರೋಹಣ, ಕಾಡಿನಲ್ಲಿ ಬದುಕುವ ಕಲೆ, ಕಠಿಣ ಶಿಸ್ತು. ಪ್ರತಿಯೊಂದು ಪರೀಕ್ಷೆಯನ್ನು ಅರ್ಜುನ್ ಧೈರ್ಯದಿಂದ ಎದುರಿಸ್ತಾನೆ. ಏಕೆಂದರೆ ಅವನಿಗೆ ತನ್ನ ಗುರಿ ಸ್ಪಷ್ಟವಾಗಿತ್ತು. ಸೈನಿಕನಾಗುವುದು ಒಂದು ಉದ್ಯೋಗವಲ್ಲ, ಅದು ದೇಶಕ್ಕೆ ಸಲ್ಲಿಸುವ ಜೀವಮಾನದ ಪ್ರತಿಜ್ಞೆ. ತರಬೇತಿ ಯಶಸ್ವಿಯಾಗಿ ಪೂರ್ಣಗೊಳಿಸ್ತಾನೆ. ಅಧಿಕಾರಿಗಳು ಅವನ ಹೆಗಲ ಮೇಲೆ ಭಾರತದ ಸೇನೆಯ ಚಿಹ್ನೆಯನ್ನು ಧರಿಸ್ತಾರೆ. ಆ ಕ್ಷಣದಲ್ಲಿ ಅರ್ಜುನನ ಕಣ್ಣುಗಳು ಹೆಮ್ಮೆಯಿಂದ ತೇವಗೊಳ್ಳುತ್ತವೆ. ಕೆಲವೇ ದಿನಗಳಲ್ಲಿ ಆದೇಶ ಕೂಡ ಬರ್ತದೆ, ನಿಮ್ಮ ಮೊದಲ ನಿಯೋಜನೆ ಉತ್ತರ ಭಾರತದ ಗಡಿ ಪ್ರದೇಶ. ಆ ಸುದ್ದಿ ಕೇಳುತ್ತಿದ್ದಂತೆ ಅರ್ಜುನ್ ಮನೆಗೆ ಕರೆ ಮಾಡ್ತಾನೆ. ತಾಯಿ ನಗುತ್ತಾ ಮಾತಾಡ್ತಾಳೆ, ಆದರೆ ಅವಳ ಧ್ವನಿಯೊಳಗಿನ ಆತಂಕವನ್ನು ಅರ್ಜುನ್ ಅರ್ಥ ಕೂಡ ಮಾಡ್ಕೋತಾನೆ. ತಂದೆ ಒಂದೇ ಮಾತು ಹೇಳ್ತಾರೆ, ದೇಶದ ಗೌರವವನ್ನು ಕಾಪಾಡು, ಆದರೆ ನಿನ್ನನ್ನು ನೀನು ಕಾಪಾಡಿಕೋ ಅಂತ. ಹೀಗೆ ಅರ್ಜುನ್ ತನ್ನ ಉದ್ಯೋಗದ ಒಂದು ಪ್ರಯಾಣವನ್ನು ಶುರು ಮಾಡ್ತಾನೆ. ದೀರ್ಘ ಪ್ರಯಾಣದ ನಂತರ ಹಿಮದಿಂದ ಆವರಿಸಿದ್ದ ಗಡಿ ಪ್ರದೇಶಕ್ಕೆ ಅವನು ಹೋಗ್ತಾನೆ. ಮೈನಸ್ ತಾಪಮಾನ, ಎಲ್ಲೆಡೆ ಬಿಳಿ ಹಿಮ, ತೀಕ್ಷ್ಣ ಗಾಳಿ. ಆದರೆ ಭಾರತದ ತ್ರಿವರ್ಣ ಧ್ವಜ ಮಾತ್ರ ಹೆಮ್ಮೆಯಿಂದ ಹಾರಾಡ್ತಿರುತ್ತೆ. ಆ ಧ್ವಜಕ್ಕೆ ಸಲ್ಯೂಟ್ ಮಾಡಿದ ಅರ್ಜುನ್ ತನ್ನ ಮೊದಲ ಗಡಿ ಕರ್ತವ್ಯವನ್ನು ಆರಂಭಿಸ್ತಾನೆ. ಆದರೆ ಅವನಿಗೆ ಗೊತ್ತಿರಲಿಲ್ಲ ಮುಂದಿನ ದಿನಗಳು ಅವನ ಜೀವನವನ್ನೇ ಬದಲಾಯಿಸುತ್ತವೆ ಅಂತ. ಏಕೆಂದರೆ ಸೈನಿಕರು ನಿಜವಾದ ಹೀರೋಗಳು. ಅವರು ನಮಗಾಗಿ ತಮ್ಮ ಜೀವನವನ್ನು ತ್ಯಾಗ ಮಾಡಲು ಕೂಡ ಯೋಚಿಸಲ್ಲ. ಹೀಗೆ ಗಡಿ ಕಾಯ್ತಿರ್ಬೇಕಾದ್ರೆ ಅರ್ಜುನನಿಗೆ ತನ್ನ ಜೀವದ ಪ್ರೀತಿಯಾದ ಮೀರಾ ನೆನಪಾಗ್ತಾಳೆ. ಮೀರಾ ಅಂದರೆ ಅರ್ಜುನ್ನ ಸೋದರತ್ತೆಯ ಮಗಳು. ಇಬ್ಬರು ಮೀರಾ ಅರ್ಜುನ್ಗಿಂತ ಒಂದು ವಯಸ್ಸಲ್ಲಿ 2-3 ವರ್ಷ ಚಿಕ್ಕವಳು ಇರಬೇಕಾದ್ರೆ ಇಬ್ಬರು ಒಂದೇ ಊರಲ್ಲಿ ಒಂದೇ ಮನೆಯಲ್ಲೇ ಬೆಳೆದಿರ್ತಾರೆ. ಹೀಗಾಗಿ ಅರ್ಜುನ್ಗೂ ಮೀರಾಳ ಮೇಲೆ ವಿಶೇಷ ಪ್ರೀತಿ ಕಾಳಜಿ. ಮೀರಾಳಿಗೂ ಅಷ್ಟೇ ಅರ್ಜುನ್ ಎಂದರೆ ಎಲ್ಲಿಲ್ಲದ ಪ್ರೀತಿ. ಆಮೇಲೆ ಮನೆಯಲ್ಲೂ ಕೂಡ ಚಿಕ್ಕಂದಿರಬೇಕಾದ್ರೇ ಅವರಿಬ್ಬರಿಗೂ ಅಂತಿರ್ತಾರೆ, ಅರ್ಜುನ್ ಹಾಗೂ ಮೀರಾಳ ಮದುವೆ ಮಾಡಬೇಕು ಅಂತ. ಹೀಗಾಗಿ ಇದರಲ್ಲಿ ಬಾರ್ಡ್ರಲ್ಲಿರಬೇಕಾದ್ರೂ ಕೂಡ ಅರ್ಜುನ್ ಮೀರಾಳನ್ನು ತುಂಬ ನೆನೆಸ್ಕೊತಿರ್ತಾನೆ. ಹೀಗೆ ಮೀರಾಳಿಗೆ ಒಂದು ಪತ್ರ ಬರೀಬೇಕು ಅಂತ ಒಂದು ಪತ್ರ ಬರಿತಾನೆ. ನನ್ನ ಪ್ರೀತಿಯ ಮೀರಾ, ಹೇಗಿದ್ದೀಯಾ? ಈ ಹಿಮದ ಬೆಟ್ಟಗಳ ನಡುವೆ ನಿಂತು ನಿನಗೆ ಈ ಪತ್ರ ಬರೆಯುತ್ತಿದ್ದೇನೆ. ಇಲ್ಲಿ ಎಲ್ಲೆಡೆ ಬಿಳಿ ಹಿಮವೇ ಕಾಣುತ್ತಿದೆ, ಆದರೆ ನನ್ನ ಮನಸ್ಸಿನಲ್ಲಿ ಮಾತ್ರ ನಿನ್ನ ನಗುವಿನ ಬಣ್ಣ ತುಂಬಿಕೊಂಡಿದೆ. ಕೆಲವೊಮ್ಮೆ ರಾತ್ರಿ ಕಾವಲು ನಿಂತಾಗ ಆಕಾಶದ ನಕ್ಷತ್ರಗಳನ್ನು ನೋಡುತ್ತೇನೆ. ಆಗ ಅನಿಸುತ್ತದೆ, ಇದೇ ಆಕಾಶವನ್ನು ನನ್ನ ಮೀರಾನು ನೋಡ್ತಿರಬಹುದಲ್ಲ ಅಂತ. ಸಾವಿರಾರು ಕಿಲೋಮೀಟರ್ ದೂರದಲ್ಲಿದ್ದರೂ ಆ ಆಕಾಶ ನಮ್ಮಿಬ್ಬರನ್ನು ಒಂದಾಗಿಸುತ್ತದೆ ಎನ್ನುವ ಒಂದು ಭಾವನೆ ನನ್ನ ಮನಸ್ಸಲ್ಲಿ. ಮೀರಾ, ನೀನು ಯಾವಾಗಲೂ ಹೇಳ್ತಿದ್ದೆ, ಬೇಗ ಬಾ, ನಾನು ನಿನ್ನ ಜೊತೆ ತುಂಬ ಮಾತಾಡಬೇಕು ಅಂತ. ನನಗೂ ಊರಿಗೆ ಬರಬೇಕು ಅನ್ನೋ ಆಸೆ ಇದೆ. ನಿನ್ನ ಜೊತೆಗೆ ಊರಿನ ದಾರಿಯಲ್ಲಿ ನಡೆಯಬೇಕು. ಹಾಗೆ ಪತ್ರದ ಕೊನೆಗೆ ಅತ್ತೆ ಮಾವ ಹೇಗಿದ್ದಾರೆ, ಅವರಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರವನ್ನು ತಿಳಿಸು ಅಂತ ಹೇಳ್ತಾನೆ. ಅದೇ ಪತ್ರದಲ್ಲಿ ತನ್ನ ತಂದೆ ತಾಯಿಯನ್ನು ಕೇಳ್ತಾನೆ. ತಂದೆ ತಾಯಿಗೆ ನನ್ನ ನಮಸ್ಕಾರಗಳನ್ನು ತಿಳಿಸು, ನಾನು ಆಗಾಗ ಸಮಯ ಸಿಕ್ಕಾಗ ದೂರವಾಣಿ ಕರೆ ಮಾಡ್ತಿರ್ತೀನಿ ಅಂತ. ಏಕೆಂದರೆ ಆ ಸಮಯದಲ್ಲಿ ದೂರವಾಣಿ ಕರೆಗಳು ಕೂಡ ಇವಾಗಿರುವಷ್ಟು ಸರ್ವೇ ಸಾಮಾನ್ಯ ಆಗಿರಲಿಲ್ಲ. ಹೀಗಾಗಿ ಪತ್ರಗಳ ಮೂಲಕವೇ ಮನುಷ್ಯನ ಸಂಭಾಷಣೆ ಇರ್ತಿತ್ತು. ಇದೇ ರೀತಿ ಮುಂದೆ ಅರ್ಜುನ್ನ ಪತ್ರ ಮೀರಾಳ ಕೈಗೆ ಸೇರಿದ ತಕ್ಷಣ ಮೀರಾ ಅಷ್ಟೇ ಪ್ರೀತಿಯಿಂದ ಓದುತ್ತಾಳೆ. ನಂತರ ತಾನೂ ಕೂಡ ಅರ್ಜುನನಿಗೆ ಪತ್ರ ಬರೆಯುತ್ತಾಳೆ. ಆ ಪತ್ರ ಏನಿರುತ್ತೆ ಅಂತ ನೋಡೋಣ ಬನ್ನಿ. ಅರ್ಜುನ್ನ ಪತ್ರ ಓದಿದ ನಂತರ ಮೀರಾಳ ಉತ್ತರ ಹೀಗಿರುತ್ತೆ. ನನ್ನ ಪ್ರೀತಿಯ ಅರ್ಜುನ್, ನಿನ್ನ ಪತ್ರ ಓದಿದ ಕ್ಷಣದಿಂದ ನನ್ನ ಕಣ್ಣಲ್ಲಿ ಸಂತೋಷದ ಕಣ್ಣೀರು, ಹೆಮ್ಮೆಯ ಕಣ್ಣೀರು ಒಂದೇ ಸಮಯದಲ್ಲಿ ಬರ್ತಿದೆ. ಯಾಕಂತಂದರೆ ನೀನು ನನ್ನನ್ನು ಎಷ್ಟು ಮಿಸ್ ಮಾಡ್ಕೊಳ್ತೀಯ ಅಂತ ನನಗೆ ಗೊತ್ತು. ಆದರೆ
ನಾನು ಕೂಡ ನಿನ್ನನ್ನು ಅಷ್ಟೇ ಮಿಸ್ ಮಾಡ್ಕೊಳ್ತೀನಿ. ನಿನ್ನ ನೆನಪುಗಳು ತುಂಬ ಕಾಡುತ್ತವೆ. ಆದರೆ ನನಗೆ ಒಂದು ಹೆಮ್ಮೆಯ ವಿಷಯ ಏನೆಂದರೆ, ನನ್ನ ಪ್ರೀತಿಯ ಹುಡುಗ ದೇಶಕ್ಕಾಗಿ, ನಮ್ಮೆಲ್ಲರನ್ನು ಕಾಯುವುದಕ್ಕಾಗಿ ಗಡಿಯಲ್ಲಿ ಸದಾಕಾಲ ಎಚ್ಚರ ಇರ್ತಾನೆ. ಆಮೇಲೆ ಒಬ್ಬ ಸೈನಿಕನ ಹೆಂಡತಿಯಾಗೋಕೆ ನನಗೆ ತುಂಬ ಹೆಮ್ಮೆ ಇದೆ. ಆದರೆ ನಾನು ಪ್ರತಿದಿನ ಬೆಳಗ್ಗೆ ದೇವರ ಮುಂದೆ ನಿನ್ನ ಹೆಸರನ್ನೇ ಹೇಳಿ ದೀಪ ಹಚ್ತೇನೆ. ನಿನ್ನ ಸುರಕ್ಷತೆಗಾಗಿ ಸದಾ ಪ್ರಾರ್ಥಿಸ್ತೇನೆ. ನೀನು ದೇಶವನ್ನು ಕಾಪಾಡ್ತಿದ್ದರೆ ನಿನ್ನ ಕನಸುಗಳನ್ನು ನಾನು ಕಾಪಾಡ್ತೇನೆ ಅಂತ ಹೇಳ್ತಾಳೆ. ಅದೇ ರೀತಿ ಅರ್ಜುನ್, ನನಗೆ ನಿನ್ನ ಬಗ್ಗೆ ಭಯ ಇದೆ. ಏಕೆಂದರೆ ನೀನು ಇರೋದು ದೇಶದ ಗಡಿಯಲ್ಲಿ. ಯಾವಾಗ ನಿಮ್ಮ ಮೇಲೆ ಅಟ್ಯಾಕ್ ಆಗುತ್ತೋ, ನಿನ್ನಂತೆ ಇರುವ ಸಾವಿರಾರು ನನ್ನ ದೇಶದ ಸಹೋದರರು ಹಾಗೂ ನಿನ್ನ ಕ್ಷೇಮಕ್ಕೆ ನಾವೆಲ್ಲ ಸದಾಕಾಲ ಇಲ್ಲಿ ಪ್ರಾರ್ಥಿಸ್ತೇವೆ ಅಂತ ಹೇಳ್ತಾಳೆ. ಆಮೇಲೆ, ನೀನು ಕೇವಲ ನನ್ನವನಲ್ಲ, ಈ ದೇಶದ ಮಗ. ನಾನು ನಿನ್ನನ್ನು ಪ್ರೀತಿಸುತ್ತಿದ್ದು ನಿನ್ನ ಮಾತುಗಳಿಗಾಗಿ ಅಲ್ಲ, ನಿನ್ನ ಧೈರ್ಯಕ್ಕಾಗಿ, ನಿನ್ನ ಹೃದಯದಲ್ಲಿರುವ ದೇಶ ಪ್ರೇಮಕ್ಕಾಗಿ. ಆದರೆ ನೀನು ಸಾಕಷ್ಟು ಜಾಗರೂಕನಾಗಿರು. ಆಮೇಲೆ ಮನೆ ಕಡೆ ಏನು ಯೋಚನೆ ಮಾಡಬೇಡ. ನಾನಿರ್ತೀನಿ. ಅತ್ತೆ ಮಾವನನ್ನು ನಾನು ಚೆನ್ನಾಗಿ ನೋಡ್ಕೋತೀನಿ. ಅಪ್ಪ ಅಮ್ಮನೂ ಇಲ್ಲಿ ಚೆನ್ನಾಗಿದ್ದಾರೆ. ಎಲ್ಲರೂ ನಿನ್ನ ನೆನೆಸ್ತಿರ್ತೀವಿ. ಆದಷ್ಟು ಬೇಗ ಊರ ಕಡೆ ಬಾ ಅರ್ಜುನ್ ಅಂತ ತನ್ನ ಪ್ರೀತಿಯನ್ನು, ತನ್ನ ಹೆಮ್ಮೆಯ ಭಾವನೆಯನ್ನು ಅರ್ಜುನ್ಗೆ ತಿಳಿಸ್ತಾಳೆ ಪತ್ರದಲ್ಲಿ. ನಂತರ, ನನ್ನ ಪ್ರಾರ್ಥನೆ ಯಾವಾಗಲೂ ನಿನ್ನೊಂದಿಗಿರುತ್ತದೆ. ಬೇಗ ಬಾ, ಸದಾ ನಿನ್ನವಳು ಮೀರಾ. ಇದೇ ರೀತಿ ನಮ್ಮ ಹೆಮ್ಮೆಯ ಸೈನಿಕ ಅರ್ಜುನ್ ಮತ್ತು ಆತನ ಪ್ರೀತಿ ಮೀರಾ, ಇವರಿಬ್ಬರ ಮಧ್ಯೆ ಪ್ರೇಮ ಸಂಭಾಷಣೆ ಈ ಪತ್ರಗಳ ಮೂಲಕನೇ ನಡೀತಾನೆ ಇರುತ್ತೆ. ಆದರೆ ಸ್ವಲ್ಪ ದಿನದ ನಂತರ ಅರ್ಜುನ್ನ ಅಪ್ಪ ಅಮ್ಮ ಮೀರಾಳ ಮನೆಗೆ ಹೋಗಿ ಮೀರಾಳನ್ನು ತಮ್ಮ ಮಗ ಅರ್ಜುನನಿಗೆ ತಂದ್ಕೋಬೇಕು, ಅವರಿಬ್ಬರ ಮದುವೆ ಮಾಡಿಸೋಣ ಅಂತ ಕೇಳಿದಾಗ ಅರ್ಜುನ ತಾಯಿ ಕೂಡ, ಮೀರಾಳ ತಾಯಿ ಕೂಡ ಒಪ್ಕೋತಾರೆ. ಯಾಕಂತಂದರೆ ಅರ್ಜುನ್ ಅವರಿಗೆ ಸೋದರಳಿಯ ಅಲ್ವಾ, ಚಿಕ್ಕಂದಿರಬೇಕಾದ್ರೆ ನೋಡಿರ್ತಾರೆ. ಅಣ್ಣ, ನನ್ನ ಮಗಳು ಹುಟ್ಟಿದಾಗಿನಿಂದನೇ ನಾವು ಡಿಸೈಡ್ ಮಾಡಿದ್ದೀವಲ್ಲ ಅರ್ಜುನನಿಗೆ ಕೊಟ್ಟು ಮದುವೆ ಮಾಡೋಣ ಅಂತ ಹೇಳಿ, ಯಾವುದೇ ಅಡೆತಡೆಗಳಿಲ್ಲದೆ ಮೀರಾ ಹಾಗೂ ಅರ್ಜುನ್ನ ಮದುವೆ ನಿಶ್ಚಯವಾಗತ್ತೆ. ಆಗ ಅಪ್ಪ ಅಮ್ಮ ಸೇರಿ ಅರ್ಜುನನಿಗೆ ಒಂದು ಪ್ರೀತಿಯ ಪತ್ರ ಬರೀತಾರೆ. ನಮ್ಮ ಪ್ರೀತಿಯ ಮಗ ಅರ್ಜುನ್, ಹೇಗಿದ್ದೀಯಾ? ನೀನು ಕ್ಷೇಮವಾಗಿದ್ದೀಯೆಂದು ಭಾವಿಸ್ತೇವೆ. ನಾವು ಕೂಡ ದೇವರ ಕೃಪೆಯಿಂದ ಚೆನ್ನಾಗಿದ್ದೇವೆ. ನಿನ್ನ ಪತ್ರವನ್ನು ಓದಿ ತುಂಬ ಸಂತೋಷವಾಯಿತು. ದೇಶ ಸೇವೆಯಲ್ಲಿ ನೀನು ತೋರಿಸುತ್ತಿರುವ ಧೈರ್ಯ ನಮ್ಮ ಎದೆಯನ್ನು ಹೆಮ್ಮೆಯಿಂದ ತುಂಬಿಸಿದೆ. ಮಗನೇ, ನಿನ್ನ ಬಗ್ಗೆ ಇಡೀ ಊರೇ ಹೆಮ್ಮೆಯಿಂದ ಮಾತನಾಡ್ತಿದೆ. ನಮ್ಮ ಊರಿನ ಹುಡುಗ ದೇಶದ ಗಡಿಯಲ್ಲಿ ಕಾವಲು ನಿಂತಿದ್ದಾನೆ ಎಂದು ಎಲ್ಲರೂ ಹೇಳಿದಾಗ ನಮ್ಮ ಕಣ್ಣಲ್ಲಿ ಸಂತೋಷದ ಕಣ್ಣೀರು ಬರುತ್ತೆ. ಅದೇ ರೀತಿ ನಿನಗೊಂದು ಸಂತಸದ ವಿಷಯ ಹೇಳಬೇಕಿದೆ. ನಿನಗೆ ಗೊತ್ತಿರುವ ಹಾಗೆ ನಾವು ಮೀರಾ ಮನೆಗೆ ಹೋಗಿ ಬಂದ್ವಿ. ಅವರ ಮನೆಯಲ್ಲಿ ಮಾತಾಡಿದ್ವಿ. ನಿಮ್ಮ ಅತ್ತೆ ಮಾವ ಕೂಡ ನಿನ್ನ ಮತ್ತು ಮೀರಾಳ ಮದುವೆಯನ್ನು ಒಪ್ಕೊಂಡಿದ್ದಾರೆ. ಸೊ ಮದುವೆಗಾಗಿ ನಿಶ್ಚಯ ಮಾಡಿದ್ದೀವಿ. ನೀನು ರಜೆಗೆ ಬಂದ ತಕ್ಷಣವೇ ನಿಶ್ಚಿತಾರ್ಥ ಮತ್ತು ಮದುವೆ ಮುಗಿಸ್ಕೊಂಡು ಹೋಗುವಿಯಂತೆ. ಆಮೇಲೆ ಅವ್ರ ತಾಯಿ ಬರೀತಾರೆ, ಈ ವಿಷಯವನ್ನು ಕೇಳಿದಾಗ ನಮ್ಮ ಮೀರಾಳ ಮುಖದಲ್ಲಿ ಎಷ್ಟು ಸಂತೋಷ ಮೂಡಿತ್ತು ಗೊತ್ತಾ. ಪ್ರತಿದಿನ ನಿನ್ನ ಕ್ಷೇಮಕ್ಕಾಗಿ ಅವಳು ಕೂಡ ಪ್ರಾರ್ಥಿಸ್ತಾಳೆ ಅಂತ ಹೇಳಿ, ಅದೇ ರೀತಿ ದೇಶಭಕ್ತನಾಗಿರುವ ಶಂಕರನು ತನ್ನ ಮಗನಿಗೆ ಮತ್ತೆ ಹೇಳ್ತಾನೆ, ಮಗನೇ, ಯಾವ ಕಾರಣಕ್ಕೂ ಕರ್ತವ್ಯವನ್ನು ಬಿಟ್ಟು ಬೇಗ ಬರಲು ಪ್ರಯತ್ನಿಸಬೇಡ. ದೇಶ ಸೇವೆ ಮೊದಲನೇದು. ಮದುವೆ ಕೆಲವು ದಿನ ತಡವಾದರೂ ಪರವಾಗಿಲ್ಲ ಅಂತ. ನೀನು ಸುರಕ್ಷಿತವಾಗಿ ಮನೆಗೆ ಬಂದರೆ ಸಾಕು. ನಾವೆಲ್ಲ ನಿನಗೋಸ್ಕರ ಕಾಯ್ತಿರ್ತೀವಿ. ದೇವರು ನಿನಗೆ ಆರೋಗ್ಯ, ಧೈರ್ಯ ಮತ್ತು ವಿಜಯವನ್ನು ನೀಡಲಿ. ಬೇಗ ರಜೆ ತಗೊಂಡು ಬಾ ಮಗನೇ ಅಂತ ಪ್ರೀತಿಯಿಂದ ಅಪ್ಪ ಅಮ್ಮ ಮಗನಿಗೆ ಪತ್ರ ಬರೀತಾರೆ. ಆವಾಗಿನ ಕಾಲದಲ್ಲಿ ಈ ಪತ್ರಗಳೇ ಸಂಭಾಷಣೆಯ ಒಂದು ಮೂಲ ಆಗಿರ್ತಿದ್ದು. ಮುಖ್ಯವಾಗಿ ಬಾರ್ಡರ್ನಲ್ಲಿರುವಂಥ, ಗಡಿಯಲ್ಲಿರುವಂಥ ನಮ್ಮ ಸೈನಿಕರಿಗೆ ಈ ಪತ್ರಗಳು ಒಂದು ನೆನಪಾಗಿ ಉಳಿದ್ಬಿಡ್ತಿದ್ದು. ಏಕೆಂದರೆ ಅವ್ರ ಮನೆ ನೆನಪಾದಾಗ ಒಮ್ಮೆ ಆ ಪತ್ರಗಳನ್ನು ತೆಗೆಯೋರು, ಓದೋರು, ಇದು ಎಲ್ಲ ಒಂದು ರೀತಿ ತುಂಬ ಖುಷಿ ಅನಿಸುತ್ತೋ, ಹೆಮ್ಮೆ ಅನಿಸೋದು. ಆದರೆ ಏನೇ ಹೇಳಿ ಸ್ನೇಹಿತರೆ, ನಮ್ಮ ಸೈನಿಕರ ತ್ಯಾಗ ಹಾಗೂ ಅವರು ನಮಗೋಸ್ಕರ ಕೊಡುವಂತಹ ಈ ತಮ್ಮ ಸಮಯ ಏನಿದೆಯಲ್ಲ, ಇದಕ್ಕೆ ನಾವು ಎಷ್ಟು ಚಿರಋಣಿಯಾದ್ರೂ ಕಮ್ಮಿನೇ.
ಈಗ ಗಡಿಯಲ್ಲಿರುವ ನಮ್ಮ ಹೀರೋ ಅರ್ಜುನ್ ಕೈಗೆ ಅವರ ಅಪ್ಪನ ಪತ್ರ ಸಿಗತ್ತೆ. ಹೀಗಾಗಿ ಮೇಲಧಿಕಾರಿಗಳಿಗೆ ಅರ್ಜುನ್ ಪತ್ರ ಬರೀತಾನೆ. ಮದುವೆಗೋಸ್ಕರ 1.5 ತಿಂಗಳು ರಜಾ ಕೇಳ್ತಾನೆ. ಆಗ ಮೇಲಧಿಕಾರಿಗಳು ರಜೆಯನ್ನು ಕೂಡ ಮಂಜೂರು ಮಾಡ್ತಾರೆ. ಊರಿಗೆ ಬಂದ ಅರ್ಜುನ್ ತುಂಬ ವಿಜೃಂಭಣೆಯಿಂದ ತನ್ನ ಪ್ರೀತಿಯ ಮೀರಾಳೊಂದಿಗೆ ಮದುವೆ ಆಗ್ತಾನೆ. ಮದುವೆಯ ನಂತರ 1 ತಿಂಗಳ ಕಾಲ ಪತ್ನಿಯೊಂದಿಗೆ, ತಂದೆ ತಾಯಿಯೊಂದಿಗೆ ಒಳ್ಳೆಯ ಸಮಯವನ್ನು ಕಳೆದು ಮತ್ತೆ ಮರಳಿ ಹೋಗ್ತಾನೆ. ಜವಾಬ್ದಾರಿಯುತವಾಗಿ ಅಷ್ಟೇ ಹೆಮ್ಮೆಯಿಂದ ಗಂಡನನ್ನು ಕರ್ತವ್ಯಕ್ಕೆ ಬೀಳ್ಕೊಡ್ತಾಳೆ. ಮನಸ್ಸಲ್ಲಿ ಅದೆಷ್ಟೋ ಅವನನ್ನು ಕಳಿಸುವಾಗ ದುಃಖವಿದ್ದರೂ ಕೂಡ ತಾನೊಬ್ಬ ಸೈನಿಕನ ಹೆಂಡತಿ ಎನ್ನುವುದು ಅವಳ ಮನಸ್ಸಿನಲ್ಲಿ ಅಚ್ಚುತ್ತಿರುತ್ತೆ. ಹೀಗಾಗಿ ಅವನಿಗೆ ಧೈರ್ಯ ತುಂಬಿ ಹೇಳ್ತಾಳೆ, ಮನೆಯ ಕಡೆ ಯೋಚಿಸಬೇಡ ಅರ್ಜುನ್, ನಾನಿರ್ತೀನಿ. ಅತ್ತೆ ಮಾವನ್ನ ನಾನು ಚೆನ್ನಾಗಿ ನೋಡ್ಕೋತೀನಿ. ನಿನ್ನ ಆರೋಗ್ಯವನ್ನು ನೀನು ನೋಡಿಕೋ, ಜಾಗರೂಕನಾಗಿರು ಅಂತ ಹೇಳಿ ಪ್ರೀತಿಯಿಂದ ಹೆಮ್ಮೆಯಿಂದ ಗಂಡನನ್ನು ಬೀಳ್ಕೊಡ್ತಾಳೆ ಮೀರಾ. ಹೀಗೆ ಮೀರಾ ಮತ್ತು ಅರ್ಜುನ್ನ ಪತ್ರದಲ್ಲಿ ಸಂಭಾಷಣೆ ನಡೀತಾನೇ ಇರುತ್ತೆ. ದಿನಗಳು ಉರುಳುತ್ತೆ. ಮತ್ತೆ 3 ತಿಂಗಳ ನಂತರ ಮೀರಾ ಒಂದು ಪತ್ರ ಬರೀತಾಳೆ ಅರ್ಜುನ್ಗೆ. ಆದರೆ ಇದು ಸಾಧಾರಣ ಪತ್ರವಾಗಿರಲ್ಲ. ಅರ್ಜುನ್ಗೆ ಒಂದು ಸಿಹಿ ಸುದ್ದಿಯ ಪತ್ರ ಇರುತ್ತೆ. ಪತ್ರ ಹೀಗೆ ಬರೆದಿರ್ತಾಳೆ, ನನ್ನ ಪ್ರೀತಿಯ ಅರ್ಜುನ್, ಹೇಗಿದ್ದೀಯಾ? ನಿನ್ನ ಹಿಂದಿನ ಪತ್ರವನ್ನು ಅದೆಷ್ಟು ಬಾರಿ ಓದಿದ್ದೇನೆ ನನಗೇ ಗೊತ್ತಿಲ್ಲ. ಪ್ರತಿ ಬಾರಿ ಓದಿದಾಗ ನೀನೇ ನನ್ನ ಎದುರು ಕುಳಿತು ಮಾತನಾಡಿರುತ್ತಿರುವಂತೆ ಭಾಸವಾಗ್ತಿತ್ತು. ಇಂದು ನಿನಗೆ ಒಂದು ಸಿಹಿ ಸುದ್ದಿ ಹೇಳಬೇಕೆಂದು ಈ ಪತ್ರ ಬರೆಯುತ್ತಿದ್ದೇನೆ. ಈ ಸುದ್ದಿಯನ್ನು ನೇರವಾಗಿ ನಿನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ ಹೇಳಬೇಕೆಂದುಕೊಂಡಿದ್ದೆ. ಆದರೆ ಅಷ್ಟು ದಿನ ಕಾಯಲು ನನಗೆ ಸಾಧ್ಯವಾಗುತ್ತಿಲ್ಲ. ಅರ್ಜುನ್, ನೀನು ಅಪ್ಪನಾಗಲಿದ್ದೀಯಾ? ಹೌದು, ನಮ್ಮ ಪ್ರೀತಿಯ ಪುಟ್ಟ ಕಂದಮ್ಮ ನನ್ನ ಮಡಿಲಲ್ಲಿ ಬೆಳೆಯುತ್ತಿದೆ. ಈ ವಿಷಯ ಗೊತ್ತಾದ ತಕ್ಷಣ ನಿನ್ನ ಕಣ್ಣಲ್ಲಿ ಸಂತೋಷದ ಕಣ್ಣೀರು ತುಂಬುತ್ತದೆ ಎಂದು ನನಗೆ ಗೊತ್ತು. ಆಮೇಲೆ ನೀನೇನೂ ಈ ಕಡೆ ವರಿ ಮಾಡ್ಕೋಬೇಡ. ನಾನು ನನ್ನ ಹಾಗೂ ನನ್ನ ಮಗುವಿನ ಆರೋಗ್ಯವನ್ನು ಚೆನ್ನಾಗಿ ನೋಡ್ಕೋತೀನಿ. ನನ್ನ ಮಗುವಿಗೂ ನಿನ್ನ ಧೈರ್ಯ, ನಿನ್ನ ಒಳ್ಳೆಯತನ ಮತ್ತು ನಿನ್ನ ದೇಶ ಪ್ರೇಮ ಬರಲಿ ಎಂದು ಪ್ರಾರ್ಥಿಸ್ತೇನೆ. ಏಕೆಂದರೆ ನನಗೆ ಗೊತ್ತು, ನಮಗೆ ಹುಟ್ಟೋ ಮಗುವಿಗೆ ಸಂಸ್ಕಾರ, ಸಂಸ್ಕೃತಿ ಜೊತೆಗೆ ದೇಶಭಕ್ತಿಯನ್ನು ಹೇಳಿಕೊಡುವುದು ನಿನ್ನ ಮಹದಾಸೆಯಾಗಿದೆ ಅಂತ. ನೀನೇನು ಚಿಂತೆ ಮಾಡಬೇಡ ಅರ್ಜುನ್. ಎಲ್ಲವನ್ನು ನಾನು ಮಗುವಿಗೆ ನಿನ್ನ ಪರವಾಗಿ ನಾನು ಕಲಿಸುತ್ತೇನೆ. ನೆನಪಿಟ್ಟುಕೋ, ನಿನ್ನ ಮಗುವಾಗಿ ಹುಟ್ಟೋಕೆ ಆ ಮಗು ಕೂಡ ಅಷ್ಟೇ ಪುಣ್ಯ ಮಾಡಿದೆ. ಒಬ್ಬ ಸೈನಿಕನ ಹೆಂಡತಿ ಆಗೋಕೆ ನನಗೆ ಎಷ್ಟು ಹೆಮ್ಮೆ ಇದೆಯೋ ಅದರ 2ರಷ್ಟು ಹೆಮ್ಮೆಯನ್ನು ನಮ್ಮ ಮಗು ಹೆಮ್ಮೆ ಪಡುತ್ತೆ. ಏಕೆಂತಂದರೆ ಒಬ್ಬ ಸೈನಿಕನ ಹೆಂಡತಿ ಆಗೋದು, ಒಬ್ಬ ಸೈನಿಕನ ಮಗುವಾಗೋದು ಎಷ್ಟು ಹೆಮ್ಮೆಯ ವಿಷಯ ಗೊತ್ತಾ? ಏಕೆಂದರೆ ಇಡೀ ಜಗತ್ತು, ಇಡೀ ದೇಶ ಖುಷಿಯಾಗಿರೋದು, ನೆಮ್ಮದಿಯಾಗಿರೋದು, ನಾವೆಲ್ಲ ನೆಮ್ಮದಿಯಿಂದ ನಿದ್ರಿಸೋದು ಇವತ್ತು ನಿಮ್ಮ ತ್ಯಾಗ ಹಾಗೂ ಬಲಿದಾನದಿಂದಲ್ವೇ ಅರ್ಜುನ್. ನನಗೆ ನಿಮ್ಮ ಬಗ್ಗೆ ತುಂಬ ಹೆಮ್ಮೆ ಇದೆ. ಈ ವಿಷಯವನ್ನು ತಿಳಿಸಲೆಂದೇ ನಾನು ಈ ಪತ್ರ ಬರೆಯುತ್ತಿರುವೆ. ನೀನೇನು ಈ ಕಡೆ ಕಾಳಜಿ ಮಾಡಬೇಡ, ನಾನು ಚೆನ್ನಾಗಿದ್ದೇನೆ, ಅತ್ತೆ ಮಾವನೂ ಚೆನ್ನಾಗಿದ್ದಾರೆ ಅಂತ ಹೇಳಿ, ಮತ್ತು ಅರ್ಜುನ್, ನಮ್ಮ ಮಗು ಹುಟ್ಟುವ ದಿನ ನೀನು ನನ್ನ ಪಕ್ಕದಲ್ಲಿಯೇ ಇರಬೇಕು ಎನ್ನುವುದು ನನ್ನ ಮಹದಾಸೆ ಅರ್ಜುನ್ ಅಂತ ಹೇಳಿ ತನ್ನ ಪತ್ರವನ್ನು ಮುಗಿಸ್ತಾಳೆ. ಆ ಪತ್ರ ಅರ್ಜುನ್ನ ಕೈ ಸೇರಿದ ಮುಂದಿನ ಕ್ಷಣ ಇಷ್ಟು ಚೆನ್ನಾಗಿರುತ್ತೆ. ಅರ್ಜುನ್ ತುಂಬ ಖುಷಿಯಿಂದ ತನ್ನ ಸ್ನೇಹಿತರಿಗೆ ಎಲ್ಲ ಈ ಸಿಹಿ ಸುದ್ದಿಯನ್ನು ಹೇಳ್ತಾನೆ. ಅರ್ಜುನ್ ಕೂಡ ಮೀರಾಳಿಗೆ ಅಷ್ಟೇ ಪ್ರೀತಿಯಿಂದ ಪತ್ರ ಬರೀತಾನೆ. ಮೀರಾ, ನಿನ್ನ ಆರೋಗ್ಯದ ಬಗ್ಗೆ ಕಾಳಜಿ ತಗೋ, ನಾನು ಆದಷ್ಟು ಬೇಗ ಬರುತ್ತೇನೆ ಅಂತ ಹೇಳಿ. ಆಮೇಲೆ ಅವನಿಗೂ ಕೂಡ ಸಾಕಷ್ಟು ಹೆಂಡತಿಯನ್ನು ನೋಡಬೇಕು, ಹೆಂಡತಿಯೊಂದಿಗೆ ಸಮಯ ಕಳಿಬೇಕು ಅಂತ ಆಸೆ ಇರುತ್ತೆ. ಮತ್ತೆ ಅರ್ಜುನ್ ತನ್ನ ಮೇಲಧಿಕಾರಿಗಳಿಗೆ ಪತ್ರ ಬರೀತಾನೆ. ಮತ್ತು ಮೀರಾಳಿಗೋಸ್ಕರ ಊರಿಗೆ ಬರ್ತಾನೆ. ಇವಾಗ ಊರಿಗೆ ಬರುವಷ್ಟರಲ್ಲಿ ಆಗಲೇ ಮೀರಾಳಿಗೆ 9ನೇ ತಿಂಗಳು ನಡೆದಿರುತ್ತೆ. ಹೀಗಾಗಿ ಮನೆಯಲ್ಲಿ ಹಿರಿಯರೆಲ್ಲರೂ ಸೇರಿ ಮೀರಾಳ ಸೀಮಂತವನ್ನು ಹೋಗಬೇಕು ಅಂತ ಅಂದ್ಕೊತಾರೆ. ಹಾಗಾಗಿ ವಿಜೃಂಭಣೆಯಿಂದ ಮೀರಾಳ ಸೀಮಂತವನ್ನು ಮಾಡ್ತಾರೆ. ಅರ್ಜುನ್ ಕೂಡ ಈ ಸೀಮಂತ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಾನೆ. ಮೀರಾ ತುಂಬ ಸಂತೋಷವಾಗಿರ್ತಾಳೆ. ಏಕೆಂದರೆ ಮೀರಾಳ ಕನಸಾಗಿರುತ್ತೆ ತನ್ನ ಸೀಮಂತ ಕಾರ್ಯಕ್ರಮದಲ್ಲಿ ಹಾಗೂ ತನ್ನ ಮಗು ಜನಿಸುವಾಗ ಅರ್ಜುನ್ ಅವಳ ಜೊತೆ ಇರಬೇಕನ್ನೋದು. ಹೀಗೆ ಸೀಮಂತವಾದ ಕೆಲವೇ ದಿನಗಳಲ್ಲಿ ಮೀರಾ ಒಂದು ಮುದ್ದಾದ ಹೆಣ್ಣು ಮಗುವಿಗೆ ಜನ್ಮ ಕೊಡ್ತಾಳೆ. ಪುಟ್ಟ ಕಂದನ ನೋಡಿ ಅರ್ಜುನ್, ಮೀರಾ ತುಂಬ ಖುಷಿಯಾಗ್ತಾರೆ. ತಮ್ಮ ಮಗುವಿನ ಆಗಮನ ಅವರ ಜೀವನದಲ್ಲಿ ನವ ಉಲ್ಲಾಸ, ನವ ಚೈತನ್ಯವನ್ನು ತುಂಬುತ್ತದೆ. ಹೀಗೆ ಕೆಲವು ದಿನಗಳ ನಂತರ ಮೀರಾ ಖುಷಿಯಿಂದ ಕೇಳ್ತಾಳೆ ತನ್ನ ಪತಿರಾಯನಿಗೆ, ಮಗುವಿಗೆ ಏನೆಂದು ನಾಮಕರಣ ಮಾಡೋಣ ಅಂತ.
ಯೋಚನೆ ಮಾಡ್ತಾರೆ. ಆಗ ಅರ್ಜುನ್ ಹೇಳ್ತಾನೆ, ನನ್ನ ಮಗಳಿಗೆ ತಾಯಿ ಭಾರತಾಂಬೆ ಹೆಸರಿಡೋಣ, ಹಾಗಾಗಿ ಅವಳಿಗೆ ಭಾರತಿ ಅಂತ ನಾಮಕರಣ ಮಾಡೋಣ ಅಂತ ಹೇಳ್ತಾರೆ. ಅದಕ್ಕೆ ಮಗುವಿನ ನಾಮಕರಣ ದಿನ ಬಂದೇ ಬಿಡುತ್ತೆ. ಆಗ ಮನೆಯಲ್ಲಿ ಎಲ್ಲರೂ ಅರ್ಜುನ್ಗೆ ಕೇಳ್ತಾರೆ, ಏನಂತ ನಾಮಕರಣ ಮಾಡ್ತೀಯಪ್ಪ ಅರ್ಜುನ್ ಮಗಳಿಗೆ ಅಂತ ಕೇಳಿದಾಗ ಅರ್ಜುನ್ ಬಹಳ ಹೆಮ್ಮೆಯಿಂದ ಹೇಳ್ತಾನೆ, ನಾನು ತಾಯಿ ಭಾರತಾಂಬೆ ಹೆಸರನ್ನು ಇಡ್ತೀನಿ ನನ್ನ ಮಗಳಿಗೆ. ಸೊ ಹಾಗಾಗಿ ಅವಳಿಗೆ ಭಾರತಿ ಅಂತ ಹೆಸರನ್ನು ಇಡ್ತೀನಿ. ಆದರೆ ಮನೆಯಲ್ಲಿ ಎಲ್ಲರೂ ನಾವು ರಾಣಿ ಅಂತ ಕರೆಯೋಣ, ಏಕೆಂದರೆ ಅವಳು ರಾಣಿ ಚೆನ್ನಮ್ಮ ಹಾಗೆ ಸಾಕಷ್ಟು ಧೈರ್ಯ ಪರಾಕ್ರಮಿಯಾಗಿರಬೇಕು. ಅದೇ ರೀತಿ ನಮ್ಮ ಮನೆಯ ಮುದ್ದಿನ ರಾಣಿ ಅವಳು. ಹೀಗಾಗಿ ನಾವು ಅವಳ ಹೆಸರನ್ನು ಭಾರತಿ ಅಂತ ಇಟ್ಬಿಟ್ಟು ರಾಣಿ ಅಂತ ಪುಟ್ಟದಾಗಿ ಮನೆಯಲ್ಲಿ ಕರೆಯೋಣ ಅಂತ ಹೇಳ್ತಾನೆ. ಎಲ್ಲ ಜನರು ತುಂಬ ಖುಷಿಯಾಗ್ತಾರೆ. ಮಗುವಿಗೆ ಭಾರತಿ ಹಾಗೂ ರಾಣಿ ಅಂತ ಎರಡು ಹೆಸರನ್ನು ಅವಳಿಗೆ ನಾಮಕರಣ ಮಾಡ್ತಾರೆ. ಹೀಗೆ ಸಾಕಷ್ಟು ದಿನ ಅರ್ಜುನ್ ತಂದೆ ತಾಯಿ ಮುದ್ದಿನ ಹೆಂಡತಿ ಮೀರಾ ಹಾಗೂ ಮಗಳು ರಾಣಿ ಜೊತೆ ಸಾಕಷ್ಟು ಸಮಯ ಕಳೀತಾನೆ. ಇವಾಗ ಮತ್ತೆ ಅರ್ಜುನನಿಗೆ ಕರ್ತವ್ಯದ ಕರೆ ಬರುತ್ತೆ. ಹೀಗಾಗಿ ಪ್ರತಿ ಬಾರಿ ಹೋಗುವುದಕ್ಕಿಂತ ಈ ಬಾರಿ ಹೋಗುವಾಗ ಅರ್ಜುನ್ನ ಮನಸ್ಸು ತುಂಬ ಮಗುವಿಗೋಸ್ಕರ ಮಿಡಿತಾ ಇರುತ್ತೆ. ಆದರೆ ಏನು ಮಾಡೋದು, ಕರ್ತವ್ಯವೇ ಮುಖ್ಯ ಅಲ್ವೇ. ಹೀಗಾಗಿ ಹೆಂಡತಿ, ಮಗು, ತಂದೆ, ತಾಯಿ ಎಲ್ಲರ ಹೀಗೆ ಸಮಯ ಉರುಳಿದ್ದೇ ಗೊತ್ತಾಗೋದಿಲ್ಲ. ಪುಟ್ಟ ರಾಣಿ, ಪುಟ್ಟ ಭಾರತಿ ಈಗ 5 ವರ್ಷದ ಮಗಳಾಗ್ತಾಳೆ. ದಿನಗಳು ಉರುಳಿದ್ದೇ ಗೊತ್ತಾಗೋದಿರಲ್ಲ. ಪ್ರತಿಯೊಂದು ವಿಷಯವನ್ನು ಮೀರಾ ಅರ್ಜುನನಿಗೆ ಪತ್ರದ ಮೂಲಕ ತಿಳಿಸ್ತಾನೆ ಇರ್ತಾಳೆ. ಈಗ ಮಗಳ ಬೆಳವಣಿಗೆ ಆಗೋದನ್ನು ನೋಡಿ ಪ್ರತಿ ಕ್ಷಣವೂ ತುಂಬ ಖುಷಿ ಪಡ್ತಿರ್ತಾನೆ ಅರ್ಜುನ್. ಈಗ ಅರ್ಜುನನ ಜೀವಕ್ಕೆ ಜೀವವಾಗಿರುವ ಅವನ ಮಗಳು ಪುಟ್ಟ ಮಗಳೇ ರಾಣಿ, ನೀನು ಈ ಅಪ್ಪನ ಜೀವ ಕಣ. ನೀನು ಚೆನ್ನಾಗಿ ಓದಬೇಕು, ಭಾರತದ ದೊಡ್ಡ ಸತ್ಪ್ರಜೆ ಆಗಬೇಕು, ಜೀವನದಲ್ಲಿ ಅತ್ಯುನ್ನತ ಮೌಲ್ಯಗಳನ್ನು ಹೊಂದ್ಕೋಬೇಕು ಅಂತ ಸಾಕಷ್ಟು ಒಳ್ಳೆಯ ಸಂಸ್ಕೃತಿ ಸಂಸ್ಕಾರವನ್ನು ಪಡ್ಕೋಬೇಕು ಮಗಳೇ ಅಂತ ಹೇಳಿ ಮಗಳಿಗೂ ಪತ್ರ ಬರೀತಿರ್ತಾನೆ, ಬುದ್ಧಿವಾದ ಹೇಳ್ತಿರ್ತಾನೆ. ಒಬ್ಬ ತಂದೆಯಾಗಿ ತನ್ನ ಆಶಯವನ್ನು ವ್ಯಕ್ತಪಡಿಸ್ತಿರ್ತಾನೆ. ಇದೇ ರೀತಿ ಮೀರಾ, ರಾಣಿ, ಅರ್ಜುನ್ ಅವರ ತಂದೆ ತಾಯಿದು ಒಂದು ಸುಂದರವಾದ ಕುಟುಂಬವಾಗಿರುತ್ತೆ. ಆದರೆ ಸಮಯ ಎಲ್ಲ ನಾವು ಅಂದುಕೊಂಡ ಹಾಗೆ ಇರೋದಿಲ್ಲ ಅಲ್ವಾ. ಜುಲೈ ತಿಂಗಳು ಕಾರ್ಗಿಲ್ ಯುದ್ಧದ ಹಿನ್ನೆಲೆಯಾಗಿತ್ತು. ಕಾರ್ಗಿಲ್ನ ಹಿಮದಿಂದ ಆವೃತವಾದ ಪರ್ವತಗಳು ಯುದ್ಧದ ಸದ್ದಿನಿಂದ ನಡುಗುತ್ತಿದ್ದವು. ಹಗಲಿರುಳು ಗುಂಡಿನ ಸದ್ದು, ಸಿಡಿಮದ್ದುಗಳ ಸ್ಫೋಟ. ಮಂಜಿನ ನಡುವೆ ಭಾರತದ ವೀರ ಯೋಧರು ದೇಶದ ಗಡಿಯನ್ನು ಕಾಪಾಡುತ್ತಿದ್ದರು. ಅವರಲ್ಲಿ ಒಬ್ಬ ನಮ್ಮ ಕ್ಯಾಪ್ಟನ್ ಅರ್ಜುನ್. ಅವನ ಮನಸ್ಸಿನಲ್ಲಿ 2 ಜಗತ್ತುಗಳಿದ್ದವು. ಒಂದು ತಾಯ್ನಾಡು ಭಾರತ, ಮತ್ತೊಂದು ತನ್ನ ಮನೆಯವರು, ಅಪ್ಪ, ಅಮ್ಮ, ಪತ್ನಿ ಮೀರಾ ಮತ್ತು ತನ್ನ ಮುದ್ದು ಮಗಳು ರಾಣಿ. ಒಂದು ಸಂಜೆ ಸೂರ್ಯಾಸ್ತದ ಕೆಂಪು ಬೆಳಕು ಹಿಮದ ಮೇಲೆ ಹರಡಿತ್ತು. ಅರ್ಜುನ್ ತನ್ನ ಜೇಬಿನಿಂದ ಕುಟುಂಬದ ಫೋಟೋವೊಂದನ್ನು ತೆಗೆದು ನೋಡಿದ. ಮೀರಾಳ ನಗು, ರಾಣಿಯ ಮುಗ್ಧ ಮುಖ, ತಾಯಿಯ ಆಶೀರ್ವಾದ, ತಂದೆಯ ಹೆಮ್ಮೆ ಕಣ್ಣಲ್ಲಿ. ಅವನು ನಿಧಾನವಾಗಿ ಹೇಳುತ್ತಾನೆ, ಮೀರಾ, ರಾಣಿಯನ್ನು ಚೆನ್ನಾಗಿ ನೋಡಿಕೊ. ಅವಳಿಗೆ ಹೇಳು, ಅವಳ ಅಪ್ಪ ಕೊನೆಯ ಉಸಿರಿನವರೆಗೂ ದೇಶಕ್ಕಾಗಿ ಹೋರಾಡಿದನೆಂದು. ಅಪ್ಪ, ಅಮ್ಮ, ನಿಮ್ಮ ಮಗ ತನ್ನ ಮಾತು ಉಳಿಸಿಕೊಂಡಿದ್ದಾನೆ. ಜೈ ಹಿಂದ್. ಅವನ ಕೈಯಲ್ಲಿದ್ದ ಫೋಟೋ ನಿಧಾನವಾಗಿ ಕೆಳಗಿಡುತ್ತಾನೆ. ಆ ದಿನ ಒಂದು ಕುಟುಂಬ ತನ್ನ ಮಗನನ್ನು ಕಳೆದುಕೊಂಡಿತು. ಒಬ್ಬ ಹೆಂಡತಿ ತನ್ನ ಗಂಡನನ್ನು ಕಳೆದುಕೊಂಡಳು. ಒಬ್ಬ ಪುಟ್ಟ ಮಗಳು ತನ್ನ ತಂದೆಯನ್ನು ಕಳೆದುಕೊಂಡಳು. ಆದರೆ ಭಾರತ ಒಂದು ಅಮರ ವೀರನನ್ನು ಪಡೆದುಕೊಂಡಿತು. ಅರ್ಜುನ್ನ ದೇಹ ತ್ರಿವರ್ಣ ಧ್ವಜದಲ್ಲಿ ಸುತ್ತಿಕೊಂಡು ತಾಯ್ನಾಡಿಗೆ ಮರಳಿತು. ಅವನ ಹೆಸರು, ಅವನ ತ್ಯಾಗ, ಅವನ ದೇಶ ಪ್ರೇಮ ಎಂದೆಂದಿಗೂ ಭಾರತೀಯರ ಹೃದಯದಲ್ಲಿ ಜೀವಂತವಾಗಿಯೇ ಉಳಿಯಿತು. ವೀರರು ಸಾಯುವುದಿಲ್ಲ, ಅವರು ಇತಿಹಾಸವಾಗುತ್ತಾರೆ. ಜೈ ಹಿಂದ್. ಇದು ಕಾರ್ಗಿಲ್ ಯುದ್ಧದ ಒಂದು ಕಾಲ್ಪನಿಕ ಕಥೆ. ಅಮರನಾದ ಅರ್ಜುನ್.